ಮಾಡಿ ನಾನು ಮಾಡ್ತೀನಿ. ಸಿನಿಮಾದ ಎಮೋಷನಲ್ ಪಾಯಿಂಟ್ ಅಂದ್ರೆ ಮಗಳು ಮತ್ತೆ ಉಮಾಶ್ರೀ ಅಮ್ಮ ಅವ್ರದ್ದು ಪಾತ್ರ ಹೌದು. ತುಂಬಾ ಅದ್ಭುತ ಮಾಡಿದ್ರು. ಮೊದಲ ಸಿನಿಮಾ ಕನ್ಸಲ್ಲ ಹರಿತಾನೆ ಅವರು ಮಾತಾಡಿ ತುಂಬಾ ಅದ್ಭುತವಾಗಿದೆ ಪಾತ್ರ. ತಂದೆ ಹೋರಾಟ ಸಿನಿಮಾದಲ್ಲಿ ನೋಡಿದ್ರೆ ನಿಜ ಜೀವನದಲ್ಲಿ ನೋಡಿದ್ದೀರಾ? ನಾನು ಇವತ್ತೇ ನೋಡಿದ್ದು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಸುಮ್ಮನೆ ಗಾಂಧಿನಗರದಲ್ಲಿ ರೈಟ್ಸ್ತಾ ಇರ್ತಾರೆ ವೆಟ್ರಿಮಾರನ್ ಅಂತ, ಕನ್ನಡದ ವೆಟ್ರಿಮಾರನ್ ಅಂತಾನೆ ಮಾಡ್ತಾ ಇದ್ರೆ ಸಿನಿಮಾ ಅಂತ ಆ ಲೈನಪ್ ಅಲ್ಲಿ ತುಂಬಾ ಒಳ್ಳೆ ಆಶಯ ಸರ್. ಸ್ವಲ್ಪ ಜೋರ್ ಮಾತಾಡ್ಬೇಕು. ಗಟ್ಟಿಯಾಗಿ ಮಾತಾಡ್ಬೇಕೀಗ. ಹಂಗೇನಿಲ್ಲ, ಎಲ್ಲ ನಮ್ಮ ನಟರು ನಿರ್ಮಾಪಕರು ಕೇಳಿದ್ದು ಕೊಟ್ಟರು, ಆರ್ಟಿಸ್ಟ್ಗಳು ನಾನು ಹೇಳಿದ್ದು ಅವ್ರು ಮಾಡಿದ್ರು, ನಾನು ಏನು ಮ್ಯಾನೇಜ್ ಮಾಡ್ತಾ ಇಲ್ಲ ಅಷ್ಟೇ. ಅನ್ಕೊಂಡೆ ಅವರು ನಾನೇನು ಮಾಡಿಲ್ಲ ಇಲ್ಲ ನನಗೆ ಎಲ್ಲರೂ ಸಪೋರ್ಟ್ ಅಂದ್ರೆ ಸ್ಟ್ರೆಂತ್ ಕ್ಯಾಮರಾಮನ್ ಸಿಕ್ಕರು, ಆಮೇಲೆ ಡೈಲಾಗ್ ರೈಟರ್ ಮಾಸ್ತಿ ಶ್ರೀಕಾಂತ್ ಸಿಕ್ಕರು, ಅದ್ಭುತವಾದ ನಟರು ಸಿಕ್ಕರು ಎಲ್ಲರೂ. ಸಣ್ಣ ಸಣ್ಣ ಪಾತ್ರ ಕೂಡ ಅದು ನನ್ನ ಲೆಕ್ಕ ಅಂತ ಭಾವಿಸ್ತೀನಿ. ಮತ್ತೆ ಏನ್ ಕೇಳಿದ್ರೆ ಯಾಕೆ ಅನ್ನೋ ಕೇಳಲಾರ್ದು ಒಂದು ಪ್ರೊಡ್ಯೂಸರ್ ಸಿಕ್ಕರು. ಸೊ ನನಗೆ ಯಾವಾಗ್ಲೂ ಡಿಸಿಷನ್ ತಗೊಳಕ್ಕೆ ನಮ್ಮ ಕ್ರಿಯೇಟಿವಿಟಿ ಸುಧಾಕರ್ ಅಂತ ಅವ್ರು ನನ್ನ ಫ್ರೆಂಡ್, ಅವ್ರ ಜೊತೆ ಈ ಟೀಮ್ ಇದ್ರೆ ಏನಾದ್ರೂ ಮಾಡ್ಬೋದು. ಸೊ ನಮ್ಗೆ ಎಲ್ಲ ಅವ್ರಿಗೆ ಕೊಡ್ತಿರ್ತಾರೆ. ಅವ್ರದ್ದು ಒಂದು ಪಂಚ್ ಅಂದ್ರೆ ಪಂಚೆ. ಅದು ಪ್ರೊಡ್ಯೂಸರ್ಗೆ ನಮ್ ಡೈರೆಕ್ಟರ್ ಸೇರ್ಬೇಕು ಸರ್. ನಾವಿಬ್ರು ಕಲಾವಿದ್ರು ಇಲ್ಲಿ ಎಲ್ಲ ಸೇರಿ ನಮ್ದು ಗೆಲುವು ಕೊಡ್ಸಿದ್ದಾರೆ ಅಂತ ಹೇಳ್ಬೇಕು. ಸರ್, ನೀವು ಸಾಮಾನ್ಯವಾಗಿ ನಿಮ್ಮ ಸಿನಿಮಾಗಳಿಗೆ ಶಿಕ್ಷರಾಗಿರ್ಬೋದು ಅಥವಾ ಕಾಟಿನ ಕಥೆ ಬರೆದಿರೋದು ಇದಾಗಿರ್ಬೋದು, ಈಗಿನ ಸಿನಿಮಾ ಆಗಿರ್ಬೋದು, ಸಾಮಾನ್ಯ ಸಮಾಜದಲ್ಲಿ ನಡೀತಿರುವಂತಹ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಈಗಿರುವ ಜೀವಂತ ಸಮಸ್ಯೆಗಳನ್ನ ಶಿವತಾ ಹೋಗ್ತಾ ಇರ್ತೀರಿ. ಅದೇ ಜಡೇಶ್ ಸರ್ ಯಾಕೆ ಇಂಥದ್ದೇ ಕಥೆಗಳ ಮೇಲೆ ವರ್ಕ್ ಮಾಡ್ತಾ ಹೋಗ್ತಾರಂತ? ನನಗೆ ಸಿನಿಮಾ ಅಂದ್ರೆ ಮನೋರಂಜನೆ ಜೊತೆ ಸ್ವಲ್ಪ ವಿಷಯಗಳನ್ನ ತಗೊಂಡೋಗ್ಬೇಕು, ವಿಚಾರಗಳನ್ನ ತಗೊಂಡೋಗ್ಬೇಕು ಅನ್ನೋದು ನನ್ನ ಪ್ರಕಾರ. ಸೊ ನಾನು ಆ ನಿಟ್ಟಿನಲ್ಲೇ ವರ್ಕ್ ಮಾಡ್ತೀನಿ. ಬರೀ ಮನೋರಂಜನೆ ಅಲ್ಲ, ಅದ್ರ ಜೊತೆಗೆ ಕೆಲವು ವಿಚಾರಗಳು, ಅದರಿಂದ ಸ್ವಲ್ಪ ಹೊತ್ಕೊಂಡು ಹೋಗಿ ಸ್ವಲ್ಪ ಯೋಚನೆ ಮಾಡಬೇಕು. ಮನೋರಂಜನೆ ಇವಾಗ ಅಂದ್ರೆ ಕಾಸ್ ತುಂಬಾ ಆಲೋಚನೆ ಮಾಡ್ತೀನಿ. ಅಂದ್ರೆ ಎಂಟರ್ಟೈನ್ಮೆಂಟ್ ಗೋಸ್ಕರ ಫೈಟ್ ಮಾಡೋದು ಹೀರೋ ನಮ್ಗೇನು ಅಷ್ಟ ಅನ್ಸಲ್ಲ. ಒಂದು ಕಾಸ್ ಇಟ್ಕೊಂಡು ಮಾಡಿದ್ರೆ ಅದು ನನಗೆ ಬಹಳ ಇಷ್ಟ. ಸೊ ನಾನ್ ಮುಂದೆ ಹೋಗ್ಬೇಕಾ? ಏನ್ ಹೇಳ್ಬೇಕು? ನನ್ನೇನು ಮಾತಾಡಕ್ಕಿಲ್ಲ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಈ ರೆಸ್ಪಾನ್ಸ್ ಏನ್ ಸಿಗ್ತಾ ಇದೆ ಇದೆಲ್ಲದಕ್ಕೂ ಕೂಡ ಥ್ಯಾಂಕ್ ಯು. ಸೊ ಅದೇ ನಾವು ಸ್ಪೆಷಲಿ ವಿಜಯ್ ಸರ್ ಇರ್ಬೋದು, ಜಡೇಶ್ ಸರ್ ಇರ್ಬೋದು, ನಾವೆಲ್ಲ ಮಾತಾಡೋದು ಒಂದೇ, ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳನ್ನ ಯಾವ ರೀತಿ ಮಾಡೋಣ, ಇನ್ನು ಮುಂದೆ ಕೂಡ ಯಾವ ರೀತಿ ಸಪೋರ್ಟ್ ಮಾಡೋಣ. ಸೊ ನನಗೆ ಖುಷಿ ಆಗಿದೆ ಏನಂದ್ರೆ ಈ ಸಿನಿಮಾದೊಂದು ಭಾಗ ಆಗಿದ್ರಿಂದ ಈ ಸಿನಿಮಾಗೆ ಏನೋ ವ್ಯಾಲ್ಯೂ ನನಗೆ ಆಡ್ ಮಾಡಕ್ಕಾಯ್ತು ಅನ್ನೋ ಖುಷಿ ನನಗಿದೆ. ಸೊ ಥ್ಯಾಂಕ್ ಯು ಎಲ್ರಿಗೂ ಕೂಡ. ಸೊ ಜಡೇಶ್ಗೂ, ಪ್ರೊಡ್ಯೂಸರ್ಸ್ಗೂ ಎಲ್ರಿಗೂ ಕೂಡ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ನಾನು ಮನುಷ್ಯರು ಕ್ರೂರಿ ಸರ್, ನಾನು ಕೂಡ ಕ್ರೂರಿ. ಅದಕ್ಕೆ ಸಂವಿಧಾನ ಬೇಕು ಅಂತ ಹೌದು. ಕಷ್ಟ ಆಗಿಲ್ಲ, ಬಹಳ ಖುಷಿ ಆಯ್ತು. ಸೊ ಮಂಜು ಅಂತ ಒಬ್ಬ ನಮ್ಮ ಹುಡುಗ ಇದ್ದ, ಅವ್ನು ಕಲಿಸ್ದ. ಜೊತೆಗೆ ನನಗೆ ಭಾಷೆ ಬಗ್ಗೆ ಬಹಳ ಆಸಕ್ತಿ ಇದೆ. ಅದು ಯಾವ ಭಾಷೆ ಆದ್ರೂ ಕೂಡ ಕಲಿಬೇಕು, ಅದನ್ನ ಸರಿಯಾಗಿ ಪ್ರೊನೌನ್ಸ್ ಮಾಡ್ಬೇಕು ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ನಾನ್ ಮಂಗ್ಳೂರು ಇರ್ಬೇಕಾದ್ರೆ, ನಾನ್ ಚಿಕ್ಕವನಿರ್ಬೇಕಾದ್ರೆ ಯಾರೋ ಒಬ್ರು ಅದನ್ನ ಲೇವಡಿ ಮಾಡಿದಾಗ ನನಗೆ ಎಷ್ಟು ನೋವಾಗ್ತಿತ್ತು ಅಂತ ನನಗೆ ಗೊತ್ತು. ಸೊ ನಾನು ಯಾವುದೇ ಭಾಷೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೂ ಕೂಡ ಆ ಭಾಷಿಗನಿಗೆ ಅದು ಅನ್ಸ್ಬಾರ್ದು, ನೋವಾಗ್ಬಾರ್ದು. ಸೊ ಅದು ಒಂದು ಕರ್ತವ್ಯ ನಮಗಿರುತ್ತೆ. ಸೊ ಬಟ್ ಆರ್ಟಿಸ್ಟ್ಗಳು ಇದ್ರು, ಎಲ್ಲರೂ ಸಪೋರ್ಟ್ ಮಾಡಿದ್ರು, ಹಾಗಾಗಿ ಮಾಡಕ್ಕಾಯ್ತು, ಈಸಿ ಆಯ್ತು. ಹೌದು. ಈ ತರದಲ್ಲಿ ಒಂದು ಹೌದೌದೌದು, ಲುಕ್ ವೈಸ್ ಎಲ್ಲ ಅವ್ರು ಪ್ಲಾನ್ ಮಾಡಿದ್ರು. ಆಮೇಲೆ ಈ ಎಲಡಿಕೆ, ಸಿಗರೇಟು, ಸೊ ಅದೆಲ್ಲ ನಾನು ಸ್ವಲ್ಪ ಆಡ್ ಮಾಡ್ಕೊಂಡು ಹೋದೆ. ಸೊ ಆಮೇಲೆ ಅವ್ರ ಹತ್ರ ಕೇಳ್ತಾ ಇದ್ದೆ, ನಾನು ಈ ತರ ಮಾಡ್ತೀನಿ, ಮ್ಯಾನರಿಸಮ್ ಈ ತರ ಮಾಡ್ತೀನಿ. ಅವ್ರು ಕೆಲವು ಸಲ ಏನಾದ್ರು ಸೀನ್ ಇಂಟೆನ್ಷನ್ ಹೇಳ್ತಾ ಇದ್ರು. ಮಿರರ್ ಮುಂದೆ ಒಂದು ಸೀನ್ ಇದೆ, ಆ ಸೀನ್ ಅವರು ತುಂಬಾ ಆಕ್ವರ್ಡ್ ಆಗಿ ಹೇಳಿದ್ರು, ಅದ್ ಮಾಡ್ಬೋದಾ ಸರ್, ಅದು ಸ್ವಲ್ಪ ಹಂಗೆ ಸರ್, ಅದು ಹಿಂಗೆ ಮಾಡ್ಬೋದು ಅಂತ ಮಾಡಿದೆ. ಏನೋ ಆಕ್ವರ್ಡ್ ಆಯ್ತಾ? ನೀವೆಲ್ಲ ಪರ್ಸನಲ್ ಆಗಿ ಎಂಜಾಯ್ ಮಾಡೋದು. ನೀವೆಲ್ಲ ತುಂಬಾ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದೀರಾ. ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ, ನಿಮ್ಗೆ ಏನ್ ಅನ್ಸುತ್ತೆ ಸಮಾನತೆ ಬಗ್ಗೆ ನಾವು ಮಾತಾಡ್ಬೇಕು? ಬೇಕಿತ್ತು ಸರ್ ಈ ಸಿನಿಮಾ. ಥ್ಯಾಂಕ್ ಯು. ಈ ಮೂಮೆಂಟ್ ಅಲ್ಲಿ ಬೇಕಿತ್ತು.
ಥ್ಯಾಂಕ್ ಯು. ಸರ್ ಇನ್ನೊಂದಂದ್ರೆ ಆ ಕಡೆ ಕತೆ ವಿಚಾರದಲ್ಲಿ ವಿಜಯ್ ಸರ್ ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾರೆ. ಈ ಕಡೆ ನೀವು ರಾಜು ಶೆಟ್ಟಿ ಕೂಡ ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾರೆ ಸಿನಿಮಾಗಳ ಕತೆ ವಿಚಾರ ಮಾಡ್ತಾರೆ. ಅದ್ರ ಜೊತೆಗೆ ಈ ಜಡೇಶ್ ಸೇರ್ಕೊಂಡಿದ್ರು ಸರ್ ಇದ್ರ ಜೊತೆಗೆ ಅವ್ರ ಕತೆ ಹೇಳುವಂಥದ್ದು ಕತೆ ನಿಮ್ಗೆ ಹೇಗೆ ಅನ್ಸುತ್ತೆ? ಚೆನ್ನಾಗಿದೆ ಸರ್, ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ. ಅವ್ರು ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆಯಿಂದಾಗೆ ಮಾಡಿದ್ದು. ಸೊ ಸರ್ ಪ್ರತಿ ಸಿನಿಮಾ ಕೂಡ ಕನ್ನಡದಲ್ಲಿ ಒಂದು ಅವಕಾಶ ಸರ್ ನಮ್ಗೆ. ಅಂದ್ರೆ ಎಲ್ಲಾ ಸಿನಿಮಾಗಳು ಒಂದು ಸಿನಿಮಾಗಳಲ್ಲ, ಒಂದು ಅವಕಾಶ ಏನೋ ಒಂದು ಸಾಧಿಸೋದಕ್ಕೆ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿ ಆ ಪರಿಸ್ಥಿತಿಲಿ ಇದೆ ಅಂತ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ. ಸೊ ಹಾಗಾಗಿ ಈ ಸಿನಿಮಾ ಮಾಡ್ಬೇಕಾದ್ರೂ ಕೂಡ ನಮ್ಮ ಬೆಸ್ಟ್ ಕೊಟ್ರೆ ಒಂದು ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಂಡಾಗ ಸೊ ನಾವೆಲ್ಲರೂ ಕೂಡ ಅದನ್ನ ಪ್ರಯತ್ನ ಪಟ್ವಿ ಅಂತ ನಾನು ಈ ಸಿನಿಮಾದ ರಾಜು ಶೆಟ್ಟರಿಗೆ ವಿಲನ್ ರೋಲ್ಗಳು ಆಫರ್ಸ್ ಮಾಡಲ್ಲ ಸರ್. ನಾವಿಲ್ಲ ಹಾಗಂತ ಹೀರೋನು ಅಲ್ಲ, ಪಾತ್ರಗಳನ್ನ ಮಾಡ್ತೀವಿ. ಇದ್ರಲ್ಲಿ ಪಾತ್ರ ನಾನು ಅದೇ ಟೈಪ್ ಕಾಸ್ಟ್ ಮಾಡೋದು ಅದೇ ಆಕ್ಚುಲಿ ನಮ್ಮ ಇಂಡಸ್ಟ್ರಿ ನನಗೆ ಅದೇ ಬೇಜಾರಾಗುತ್ತೆ. ಯಾರೋ ಒಬ್ರು ಗೋಪಾಲ್ ಕೃಷ್ಣ ದೇಶಪಾಂಡೆ ಅಂತ ಒಬ್ಬ ಬಹಳ ದೊಡ್ಡ ನಟ, ಅವರು ಗರುಡ ಗಮನ ಮಾಡಿದ್ಮೇಲೆ ಅವ್ರ ತಂದೆ ಪಾತ್ರ ತಪ್ಪಿ ಬೇರೆ ಬೇರೆ ಪಾತ್ರಗಳು ಸಿಗುತ್ತೆ. ಆ ಗ್ರೇಟ್ ಆರ್ಟಿಸ್ಟ್ಗಳಿದ್ದಾರೆ, ನಾವು ಟೈಪ್ ಕಾಸ್ಟ್ ಮಾಡಬಾರ್ದು. ಮಾಡಿದ್ರು ನಾನು ಮಾಡಿಸ್ಕೊಳಲ್ಲ. ನೆಕ್ಸ್ಟ್ ಬರ್ತಾ ಇದೆಯಲ್ಲ 6ನೇ ತಾರೀಕು ರಕ್ಕಸಗಳು, ಅದ್ ಬಿಟ್ಟು ಆಮೇಲೆ ಹೇಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.